ಕಾಂಗ್ರೆಸ್ ಸರ್ಕಾರ ಈ ಬಿಡದಿ, ಬೈರ್ಮಂಗಲ ಮತ್ತು ಕಂಚುಗಾರನಹಳ್ಳಿ ಈ ಭಾಗದಲ್ಲಿ ಸುಮಾರು 9,600 ಎಕರೆ ಜಮೀನನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ. ಇದರಲ್ಲಿ 6,500 ಎಕರೆ ಕೃಷಿ ಭೂಮಿ, ಇದರಲ್ಲಿ ಇನ್ನು ಉಳಿದಿದ್ದು ಗೋಮಾಳ. ಇಲ್ಲಿ ಈಗಾಗಲೇ ರೈತರು ತೆಂಗಿನ ಮರ ಹಾಕೊಂಡಿದ್ದಾರೆ, ಎಲ್ಲ ಕಡೆ ತೆಂಗಿನಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ, ಬೇರೆ ಬೇರೆ ಹಣ್ಣುಗಳು ಕೊಡುವಂತ ಮಾವು, ಈ ತರದ ವ್ಯವಸ್ಥೆ ಇದೆ ಇಲ್ಲಿ. ಪ್ರತಿದಿನ 6 ಲಕ್ಷ ಲೀಟರ್ ಈ ಎರಡು ಹಳ್ಳಿಗಳಿಂದ 6 ಲಕ್ಷ ಲೀಟರ್ KMFಗೆ ಹೋಗ್ತಾ ಇದೆ ಇವತ್ತು. ತಿಂಗಳಿಗೆ ಒಂದು ತಿಂಗಳಿಗೆ 6 ಲಕ್ಷ ಲೀಟರ್ ಹೋಗ್ತಾ ಇದೆ. ಇಲ್ಲಿ ಸುವರ್ಣಮುಖಿ ಮತ್ತು ಋಷಭಾವತಿ ನದಿಗಳು ಕೂಡ ಹರಿತಾ ಇದೆ. ಇಲ್ಲಿ ವ್ಯವಸಾಯ ಮಾಡುವಂತವ್ರು, ವ್ಯವಸಾಯನ ನಂಬ್ಕೊಂಡಿರುವಂತವ್ರು ಸುಮಾರು 3,000ಕ್ಕೂ ಹೆಚ್ಚು ಕಾರ್ಮಿಕರು, ರೈತರು, ಎಲ್ಲರೂ ಬೇರೆ ಬೇರೆ ಜನ ಎಲ್ಲ ಇದ್ದಾರೆ. ಇವತ್ತು ಏಕಾಏಕಿ ಸರ್ಕಾರ ಈ ಫಲವತ್ತಾದಂತ ಭೂಮಿಯನ್ನ ಏಕಾಏಕಿ ಅಕ್ವೈರ್ ಮಾಡಿ ಸೈಟ್ಗಳು ಮಾಡಕ್ಕೆ ಹೊರಟಿದೆ. ಈಗಾಗಲೇ ಹೌಸಿಂಗ್ ಬೋರ್ಡ್ ಸುಮಾರು 560 ಎಕರೆ ಇಲ್ಲೇ ಬಿಡದಿಯಲ್ಲಿ ಮಾಡಿದ್ದಾರೆ. ಮಾಡಿ ಬಹಳ ವರ್ಷ ಆಗಿದೆ, ಯಾರು ಮನೆನೇ ಕಟ್ಟಿಲ್ಲ. ಇನ್ನ 560 ಎಕರೆ, ಸಾವಿರಾರು ಸೈಟು ಅಲ್ಲೇ ಕಟ್ಟಿಲ್ಲ. ಬೆಂಗಳೂರಲ್ಲಿ ನೀವು ನೋಡಿದ್ದೀರಾ, ಶಿವರಾಮ್ ಕಾರಂತ್ ಬಡಾವಣೆ, ಇದು ಕೆಂಪೇಗೌಡ ಬಡಾವಣೆ, ಇಲ್ಲೇ ಯಾರು ಮನೆಗಳು ಕಟ್ಟಿಲ್ಲ. ಇನ್ನ ಸಾವಿರಾರು ಸೈಟ್ಗಳು ಅಲ್ಲೇ ಖಾಲಿ ಹೊಡಿತಾ ಇದೆ. ಅಂಕಿ ಅಂಶದ ಪ್ರಕಾರ ಬೆಂಗಳೂರಲ್ಲಿ ಒಂದು ಸೈಟು 1 ಲಕ್ಷ ಸೈಟು ಖಾಲಿ ಹೊಡಿತಾ ಇದೆ. ತಗೊಳೋರಿಲ್ಲ. 1 ಲಕ್ಷ ಸೈಟು ಖಾಲಿ ಹೊಡಿತಾ ಇದೆ, ತಗೊಳೋರಿಲ್ಲ. ಇಷ್ಟೆಲ್ಲ ಖಾಲಿ ಹೊಡಿತಾ ಇದ್ರು. ನೀವು ಇಲ್ಲಿ ಹಳ್ಳಿಯಲ್ಲಿ ಫಲವತ್ತಾದಂತ ಜಮೀನನ್ನ, ಅದು ತೆಂಗು ಇರುವಂತ ಜಮೀನನ್ನ, 2 ನದಿಗಳು ಹರಿಯುವಂತ ಈ ಭಾಗದಲ್ಲಿ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ಇದು ರೈತರಿಗೆ ದ್ರೋಹ ಬಗಿತಾ ಇದ್ದೀರಾ. ಅವರು 2006ರಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಕುಮಾರಸ್ವಾಮಿ ಅವರು ರೈತರು ಕೇಳಿದ ತಕ್ಷಣ ಬಿಟ್ಕೊಟ್ಬಿಟ್ರು, ಅದನ್ನ ಬೇಡ, ಈ ಪ್ರಾಜೆಕ್ಟ್ ಬೇಡ ಅಂತೇಳಿ ಅವತ್ತು ಕುಮಾರಸ್ವಾಮಿ ಅವರು ಬಿಟ್ಕೊಟ್ಬಿಟ್ರು, ಇದನ್ನ ಬೇಡ ಅಂತೇಳಿ. ಆದ್ರೆ ಇವತ್ತು ಅದೇ ಹೆಸರಲ್ಲಿ ಇವರು ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ ಇವತ್ತು ಇಲ್ಲಿ ಈ ಜಮೀನನ್ನ ಲೂಟಿ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ ಹಣ ಹೊಡೆಯಕ್ಕೋಸ್ಕರ ಮಾಡಿರೋದು. ಈ ರೀತಿ ಬೆಂಗಳೂರು ಸುತ್ತಮುತ್ತ ಸುಮಾರು 50-60 ಸಾವಿರ ಎಕರೆ ಈಗ ಅಕ್ವೇಷನ್ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಇತ್ತ? ಯಾರು ಬಂದು ಕೇಳಿದ್ರು ನಿಮ್ಮನ್ನ? ಸೈಟ್ಗೆ ಎಷ್ಟು ಅರ್ಜಿ ಬಂದಿದೆ? ಈ ರಾಮನಗರದಲ್ಲಿ ನನಗೆ ಸೈಟ್ ಬೇಕು, BDA ಸೈಟ್ ಬೇಕು ಅಂತೇಳಿ, BMRD ಸೈಟ್ ಬೇಕು ಅಂತೇಳಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ? ಇಲ್ಲ. ಮಾಡಿರೋ ಸೈಟ್ಗಳೇ ಖಾಲಿ ಹೊಡಿತಾವೆ, ಪ್ರೈವೇಟ್ ಲೇಔಟ್ಗಳೇ ಖಾಲಿ ಹೊಡಿತಾ ಇದೆ, ಅಲ್ಲೇ ಯಾರು ಮನೆ ಕಟ್ಟಿಲ್ಲ. ಇದು ಅಕ್ರಮ. ಇವತ್ತು ಜನ ನೀವ್ಯಾವ ರೀತಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ರು, ಇಲ್ಲಿನ ಜನ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ಅಶ್ವಥ್ ನಾರಾಯಣ ಅವರು, ನಮ್ಮ ಮಂಜುನಾಥ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಾವೆಲ್ಲ ಬಂದಿರೋವಂಥದ್ದು. ಈ ಫಲವತ್ತಾದಂತ ಭೂಮಿಗೆ ಯಾಕೆ ಕಣ್ಣಾಕ್ತಾ ಇದ್ದೀರಾ? ಇದು ಬಿಡಬೇಕು. ಇಮಿಡಿಯೇಟ್ ಆಗಿ ಸರ್ಕಾರ ಇದನ್ನ ಬಿಡಬೇಕು. ಇದನ್ನ ಇಲ್ಲ ಅಂದ್ರೆ ಈ ಮಹಿಳೆಯರು, ರೈತ ಮಹಿಳೆಯರು ಮತ್ತು ಎಲ್ಲ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಹಗಲು ರಾತ್ರಿ ಕಳೆದ ಒಂದು 10-15 ದಿನದಿಂದ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ನಿಮ್ ಸರ್ಕಾರಕ್ಕೆ ಕಿವಿ, ಕಣ್ಣು, ಮೂಗು ಏನು ಇಲ್ವಾ? ಯಾರಾದ್ರೂ ಬಂದು ಇಲ್ಲಿ ಅವರ ಅಹವಾಲನ್ನ ಕೇಳ್ಬೇಕಾಯ್ತಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು, ಮಂತ್ರಿಗಳು ಬಂದು ಅಹವಾಲು ಕೇಳ್ಬೇಕಾಯ್ತು. ಯಾಕೆ ಕೇಳಿಲ್ಲ? ಅವ್ರನ್ನ ಸಮಾಧಾನ ಮಾಡ್ಬೇಕಾಯ್ತು. ನೀವು ಮಾಡೋದಾಗಿದ್ರೆ ಅವ್ರನ್ನ ಸಮಾಧಾನ ಮಾಡಿ, ಅವರ ಒಪ್ಪಿಗೆ ತಗೊಳ್ಳಿ. ಇದು ದೌರ್ಜನ್ಯ ಮಾಡಿ ನೀವು ಏಕಾಏಕಿ ಮಾಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ. ಇದನ್ನ ಕೂಡಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು. ಇದನ್ನ ರೈತರ ಬಾಳಿಗೆ ಕೊಳ್ಳಿ ಇಡಬೇಡಿ, ನೀವು ರೈತರಿಗೆ ಅನ್ಯಾಯ ಮಾಡಬೇಡಿ. ಕೂಡಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ ಅಂತೇಳಿ ನಾವೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ಈ ಹೋರಾಟಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಡಿನೋಟಿಫಿಕೇಶನ್ ಮಾಡಿ ಯಡಿಯೂರಪ್ಪ ಅವ್ರ ತರ ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಮೊನ್ನೆ ರೈತರ ಜೊತೆ ಮಾತಾಡ್ತಿದ್ದಂತ ಸಂದರ್ಭದಲ್ಲಿ. ಅಲ್ಲಪ್ಪ, ನೀನ್ ಡಿನೋಟಿಫಿಕೇಶನ್ ಮಾಡಬೇಡ, ಏನು ಮಾಡಬೇಡ, ಹೆಂಗಿದ್ಯೋ ಹಂಗೆ ಬಿಟ್ಬಿಡು. ಹೆಂಗಿದ್ಯೋ ಹಂಗೆ ಬಿಟ್ಬಿಟ್ರೆ
ಆಟೋಮೆಟಿಕ್ ಆಗಿರ್ತದೆ. ಇವಾಗ ಕುಮಾರಸ್ವಾಮಿ ಅವರು 2006ರಿಂದ ಎಷ್ಟು ಸರ್ಕಾರಗಳು ಬಂದೋದು, ಹೆಂಗಿತ್ತು ಹಂಗೆ ಇತ್ತು, ಹಂಗೆ ಇರ್ತದೆ. ರೈತರು ಮಾಡಬೇಡಿ, ಈ ನೋಟಿಫಿಕೇಶನ್ ಮಾಡಬೇಡಿ, ಏನು ಮಾಡಬೇಡಿ, ಹಂಗೆ ಹೆಂಗಿದೆ ಸ್ಟೇಟಸ್ ಹಂಗೆ ಮೇಂಟೈನ್ ಮಾಡಿ, ಉಳಿದಿದ್ದು ರೈತರು ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮುಂದೆ ಈಗ ದೇವನಹಳ್ಳಿಯಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ಅಹೋರಾತ್ರಿ ಅದೇ ರೀತಿ ಹೋರಾಟ ಮಾಡ್ತಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ಇದು ಈ ಸ್ಲೋಗನ್ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಹಳ್ಳಿಗೆ ಯಾರನ್ನೂ ಕೂಡ ಯಾರೇ ಬಂದ್ರು JCB ತಗೊಂಡು ಬಂದ್ರು ಅವ್ರನ್ನ ಒಳಗೆ ಬಿಡಲ್ಲ ಅಂತ ಹೇಳಿ ಹೋರಾಟವನ್ನ ಶುರು ಮಾಡಿ. ಈ ರೀತಿಯ ಪರಿಹಾರ, ಈ ರೀತಿಯ ಸವಲತ್ತನ್ನು ಯಾವ ಸರ್ಕಾರಗಳು ಕೊಟ್ಟಿಲ್ಲ, ನಾವು ಕೊಡೋದಕ್ಕೆ ಮುಂದಾಗ್ತಾ ಇದೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಿರುವಂತದ್ದು ಸರ್. ಸವಲತ್ತು ಬೇಡ ಅಂತ ರೈತರು ಹೇಳ್ತಾ ಇದಾರಲ್ಲ, ಸವಲತ್ತನ್ನ ನೀವೇ ಮಾಡ್ಕೊಳ್ಳಿ, ಆ ಸವಲತ್ತನ್ನೆಲ್ಲ ನಿಮ್ಗೆ ಇಟ್ಕೊಳ್ಳಿ. ಇಲ್ಲಿ ರೈತರು ಬೇಡ ಅಂತ ಹೇಳ್ತಾ ಇದ್ದಾರೆ, ಪ್ರಾಜೆಕ್ಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇಲ್ಲ. 2006ರಲ್ಲೇ ಬೇಡ ಅಂತ ಬಿಟ್ಟಿದಿರಲ್ಲ. 2000 ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ಇಯರ್ಸ್. 20 ವರ್ಷ ಆದ್ಮೇಲೆ ನೀವು ಇಲ್ಲಿ ಮತ್ತೆ ಪ್ರಾಜೆಕ್ಟ್ ಮಾಡ್ತೀರಿ ಅಂದ್ರೆ ಏನ್ ಅರ್ಥ? ಅದೇ ಸರ್, 2006ರಿಂದ 11ನೇ ಸಂದರ್ಭದಲ್ಲಿ ಯಾವ ಸರ್ಕಾರ ಕೂಡ ಅದನ್ನ ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿ. ವಾಪಸ್ ತಗೊಂಡಿಲ್ಲ ಅಂದ್ರೆ ಬಿಟ್ರು, ನೀವು ರೈತರಿಗೆ ಬಿಡಿ ಅಂತ ಬಿಟ್ಟಿದ್ದಾರೆ. ಏನ್ ನೀವು ಹಂಗೆ ಬಿಡಿ, ಆಯ್ತು. ಈಗ ಅವರೆಲ್ಲ ಬಿಟ್ಟಿದಾರಲ್ಲ, ನೀವು ಬಿಟ್ಬಿಡಿ. ಏನ್ ಪ್ರಾಬ್ಲಮ್ ಏನ್ ನಿಮ್ಗೆ? ನೋಡಿ, ಈಗಾಗ್ಲೇ ರೈತರು ವ್ಯವಸಾಯ ಮಾಡ್ತಾ ಇದಾರೆ, ಹಸು ಕರು ಕಟ್ಕೊಂಡಿದ್ದಾರೆ, ತೆಂಗು ಬೆಳೆದಿದ್ದಾರೆ, ನಡೀತಾ ಇದೆಯಲ್ಲ. ಅದೇ ಸರ್, ಕಷ್ಟ ಅಂತ ಸಂದರ್ಭದಲ್ಲಿ ಮಾರಾಟ ಮಾಡ್ಲಿಕ್ಕಾಗಲ್ಲ, ಕನ್ವರ್ಷನ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ರೈತರು ಒದ್ದಾಡ್ತಾರೆ. ನೋಡಿ, ಈಗ ರೈತರಿಗೆ ಈ ಜಮೀನು ರೈತಾಗೆ ಉಳಿಬೇಕು ಅನ್ನೋದು ಆಲ್ಮೋಸ್ಟ್ ಆಲ್ 95%. ಯಾರೋ ಒಂದ್ 5 ಜನ ನಾವು ಕನ್ವರ್ಷನ್ ಅದು ಇರ್ಬೋದು, ಆದ್ರೆ ರೈತರೆಲ್ಲರೂ ಹಾಗೆ ಉಳಿಬೇಕು ಅಂತ ಇದ್ದಾರೆ. ಹಾಗೆ ಉಳಿಲಿ. ಮುಂದೆ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡೋಣ. ಇದ್ರಲ್ಲಿ ರಾಜಕೀಯ ಏನಾಗುತ್ತೆ? ನಮ್ ಜಮೀನು ಯಾವ್ದು ಇಲ್ಲ. ರಾಜಕೀಯ ಮಾಡಕ್ಕೆ ನಮ್ ಜಮೀನಲ್ಲಿ ಎಲ್ಲಾ ಪಾರ್ಟಿಯವರು, ಕಾಂಗ್ರೆಸ್ ಅವರು ಇದ್ದಾರೆ, ಜನತಾ ದಳದವರು ಇದ್ದಾರೆ, ಬಿಜೆಪಿ ಎಲ್ಲರೂ ಇದ್ದಾರೆ. ರೈತರು ನೋಡಿ, ಎಲ್ಲ ಇಲ್ಲಿರೋ ಮನೆ ಎಲ್ಲಾರು ಬಿಜೆಪಿ ಅವರಲ್ಲ, ಎಲ್ಲ ಜನತಾ ದಳದವರಲ್ಲ, ಎಲ್ಲ ಕಾಂಗ್ರೆಸ್ ಅವರಲ್ಲ, ಎಲ್ಲಾ ಪಾರ್ಟಿಯವರು ಇದ್ದಾರೆ. ಅದರಿಂದ ಇದು ಪಕ್ಷಾತೀತವಾಗಿ ನಡೀತಾ ಇರುವಂತ ಹೋರಾಟ. ಇದು ರೈತರ ಉಳಿವಿಗೋಸ್ಕರ ಮಾಡ್ತಾ ಇರೋ ಹೋರಾಟ. ಅದಕ್ಕೋಸ್ಕರ ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಸರ್ಕಾರ ಯೋಜನೆ ಮಾಡ್ಲೇಬೇಕು ಅಂತ ಹೋದಾಗ ನೀವು ವಿರೋಧ ಪಕ್ಷವಾಗಿ ಯಾವ ರೀತಿ ಹೋರಾಟ ಮಾಡ್ತೀರಿ ರೈತರ ಪರವಾಗಿ? ನಾವು ರೈತರಿಗೆ ಪೂರ್ತಿ ಬೆಂಬಲವನ್ನ ಕೊಡ್ತೀರಿ. ಅವ್ರು ಯಾವ್ಯಾವ ರೀತಿ ಈ ಹೋರಾಟವನ್ನ ಮುಂದುವರಿಸ್ತಾರೆ ಇನ್ನು ಮುಂದೆ ಉಗ್ರ ರೂಪವಾಗಿ, ಅದಕ್ಕೆಲ್ಲ ಬೆಂಬಲವನ್ನ ಕೊಡ್ತೀರಿ. ನಾವು ಅವ್ರ ಜೊತೆ ನಿಲ್ತೀವಿ. ಸರ್, ಈಗ ಯೋಜನೆ ಬರಬೇಕು ಅಂತ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳ್ತೀರಾ? ನಮ್ಮ ಸರ್ಕಾರ ಬಂದ್ರೆ ಸರ್ ಈ ರೆಡ್ ಝೋನ್ ತೆಗಿತೀರಾ ಸರ್? ನಮ್ಮ ಸರ್ಕಾರ ಬಂದಾಗ ನಾವು ಈಗಾಗಲೇ ಕುಮಾರಸ್ವಾಮಿ ಅವರು ಇದನ್ನ ಬಿಟ್ಬಿಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದಾಗ ಯೋಚನೆ ಮಾಡಿ ರೈತರಿಗೆ ಏನು ಒಳ್ಳೇದಾಗುತ್ತೋ ಆ ರೀತಿ ಒಳ್ಳೆ ಕೆಲಸ ಮಾಡ್ತೀವಿ. ಆ ತರ ಝೋನ್ ತೆಗಿಬೇಕು ಅನ್ನೋ ಬಂದ್ರೆ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ರೈತರಿಗೆ ಒಳ್ಳೆ ಕೆಲಸ ಮಾಡ್ತೀವಿ. ನಾನು ಮೊನ್ನೆನೂ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೆ ಡೆಲ್ಲಿಯಲ್ಲಿ ಹೋಗಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬ್ರದರ್, ನಾನು ಅವತ್ತೇ ರೈತರು ಬಂದು ನನ್ನ ಕಣ್ಣೀರು ಹಾಕಿದ್ರು, ಅವತ್ತೇ ಬಿಟ್ಟುಬಿಟ್ಟೆ, ನನ್ನ ಪ್ರಾಜೆಕ್ಟ್ ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ. ಈ ಕಾಂಗ್ರೆಸ್ ಅವರು ಅದೇ ರೀತಿ ಬಿಟ್ಟು ಬಿಡ್ಲಿ. ಮುಂದೆ ಏನೇನೋ ಅವಕಾಶ ಬರ್ತದೋ ರೈತರಿಗೆ ಏನ್ ಹೆಲ್ಪ್ ಮಾಡ್ಬೋದು, ಝೋನ್ಗಳು ಚೇಂಜ್ ಮಾಡೋದು, ಅದು ಗ್ರೀನ್ ಝೋನ್ ಮಾಡೋದು, ಯಾವ ಝೋನ್ ಮಾಡಬೇಕು ಏನು ಅಂತ ರೈತರ ಜೊತೆ ಮಾತಾಡಿ ರೈತರ ಉಳುಮೆಗೆ ಏನ್ ಬೇಕಾಗಿದೆ ಅದನ್ನ ಮಾಡೋಣ. ಯಾಕಂದ್ರೆ ರೇಷ್ಮೆ ಇದೆ, ಇಲ್ಲಿ ರೇಷ್ಮೆನೂ ಇದೆ. ಸರಿ.